students, we were discussing about the contraceptive devices. So the last one in the artificial methods of contraception ಅಲ್ಲಿ ಉಳ್ಕೊಂಡಿರೋ hormonal contraceptive. Okay, we'll discuss this. Hormonal contraceptive is preferably an oral administration ಆಗುತ್ತೆ. Oral administration ಅಂತಂದ್ರೆ ಬಾಯಿಂದ ತಗೊಳ್ಳುವಂತ ಒಂದು contraceptive ಅಂದ್ರೆ which is nothing but a pills or tablets ಅಂತ ಅಷ್ಟೇ. So it is generally for female. We'll discuss this. So ಓರಲ್ ಅಡ್ಮಿನಿಸ್ಟ್ರೇಷನ್ ನಾವು ಏನ್ ತಗೋತೀವಿ ಟ್ಯಾಬ್ಲೆಟ್ ಅಂತ ಏನ್ ಹೇಳಿದೆ ಅದು ಯಾವ್ದರ ಕಾಂಬಿನೇಷನ್ ಆಗಿರುತ್ತೆ ಅಂದ್ರೆ ಸರ್ಟನ್ ಹಾರ್ಮೋನ್ಸ್ ಪ್ರೊಜೆಸ್ಟ್ರೋಜನ್ ಕಾಂಬಿನೇಷನ್ ಹಾರ್ಮೋನ್ ಆಗಿರುತ್ತೆ ಅಥವಾ ಪ್ರೊಜೆಸ್ಟ್ರೋಜನ್ ಪ್ಲಸ್ ಈಸ್ಟ್ರೋಜನ್ ಎರಡರ ಕಾಂಬಿನೇಷನ್ ಆಗಿರುತ್ತೆ ಅಂತಹವುಗಳನ್ನ ನಾವು ಪಿಲ್ಸ್ ಅಂತ ಕರಿತೀವಿ. ಇದರಲ್ಲಿ ಸ್ಮಾಲ್ ಡೋಸಸ್ ಆಫ್ ಪ್ರೊಜೆಸ್ಟ್ರೋಜನ್ ಇರಬಹುದು ಅಥವಾ ಇವೆರಡು ಕಾಂಬಿನೇಷನ್ ಅಲ್ಲಿ ಇರಬಹುದು. ಇಟ್ ಇಸ್ ಡಿಪೆಂಡ್ಸ್. ಸೊ ಇಟ್ ಇಸ್ ಯೂಸ್ಡ್ ಬೈ ಫೀಮೇಲ್. ಯಾವಾಗ ತಗೋತಾರೆ ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಟೇಕನ್ ಡೈಲಿ. ದಿನಾ ತಗೋತಾರೆ ಇದನ್ನ. ಎಲ್ಲಿ ತನಕ? ಫಾರ್ 21 ಡೇಸ್ ತನಕ ತಗೋಬೇಕು. ಸೊ ಹೆಂಗೆ ಅಂದ್ರೆ there is a 29 days of menstrual cycle ಅಂತಂದಾಗ ಫಸ್ಟ್ 5 days ಏನು ಬ್ಲಡ್ ಫ್ಲೋಯಿಂಗ್ ಫೇಸ್ ಇರುತ್ತೋ ಆ ಒಂದು ವಿತಿನ್ ಈ ಒಂದು 5 days ಒಳಗಡೆ ನೀವು ಈ ಟ್ಯಾಬ್ಲೆಟ್ ನ ತಗೊಳ್ಳೋದಕ್ಕೆ ಶುರು ಮಾಡ್ಬೇಕು. ಲೈಕ್ ದಿಸ್ ಲೆಟ್ಸ್ ಸೇ ಇಲ್ಲಿ ಶುರು ಮಾಡ್ತೀವಿ ಅಂದ್ರೆ ಟಿಲ್ 21 ಇಲ್ಲಿಂದ ಫಸ್ಟ್ ಡೇ ಅಂತ ಕೌಂಟ್ ಮಾಡಿ 21 ದಿನ ತಗೊಳ್ಳೋದು. 21 ಡೇಸ್ ತಗೊಂಡ ಮೇಲೆ ಇಮಿಡಿಯೇಟ್ಲಿ ನೆಕ್ಸ್ಟ್ ನಿಮ್ಗೆ ಅಗೇನ್ ಮೆನ್ಸ್ಟ್ರಲ್ ಸೈಕಲ್ ಬರುತ್ತೆ. ಆ ಮೆನ್ಸ್ಟ್ರಲ್ ಸೈಕಲ್ ನ ಆ ಒಂದು 7 ಡೇಸ್ ಸ್ಟಾಪ್ ಮಾಡ್ಬೇಕು ತಗೊಳ್ಳೋದನ್ನ. ಮತ್ತೆ 7 ಡೇಸ್ ನ ಹಿಂದೆ 6 ಡೇಸ್ ಅಲ್ಲೋ 5th ಡೇಸ್ ಅಲ್ಲೋ ವಿತಿನ್ ದಟ್ 5 ಡೇಸ್ ಒಳಗಡೆ ಮತ್ತೆ ಶುರು ಮಾಡ್ಬೇಕು. ಹೀಗೆ 21 ಡೇಸ್ ತಗೋತಾನೆ ಇರ್ಬೇಕು. ಇದನ್ನ ಎಲ್ಲಿ ತನಕ ತಗೋಬೇಕಂದ್ರೆ ಅಂಟಿಲ್ ಶಿ ಡಿಸೈಡ್ಸ್ ಟು ಪ್ರಿವೆಂಟ್ ಕನ್ಸೆಪ್ಷನ್ ಅನ್ನ ನಾನು ಇಲ್ಲಿ ತನಕ ಪ್ರಿವೆಂಟ್ ಮಾಡ್ಬೇಕು ಅಂತ ಅನ್ಸುತ್ತೋ ಅಲ್ಲಿ ತನಕನು ತಗೋಬಹುದು. ಅರ್ಥ ಆಗ್ತಿದ್ಯಾ? ಸೊ ಇಟ್ ಈಸ್ ಟೇಕನ್ ಡೈಲಿ ಫಾರ್ ದ ಪೀರಿಯಡ್ ಆಫ್ 21 ಡೇಸ್. ಪ್ರಿಫರಬಲಿ ನಾವ್ ಇದನ್ನ ಸ್ಟಾರ್ಟ್ ಮಾಡೋದು ಯಾವಾಗ? ವಿತಿನ್ ಫಸ್ಟ್ 5 ಡೇಸ್ ನ ಒಳಗಡೆ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಮೆನ್ಸ್ಟ್ರೇಷನ್ ಸೈಕಲ್ ನ ಫಸ್ಟ್ 5 ಡೇಸ್ ನ ಒಳಗಡೆ ಟಿಲ್ 21 ಡೇಸ್ ತನಕ ಕಂಟಿನ್ಯೂ ಮಾಡಿ, ಆಮೇಲೆ 7 ಡೇಸ್ ಮೆನ್ಸ್ಟ್ರಲ್ ಸೈಕಲ್ ಮತ್ತೆ ಬರುತ್ತಲ್ಲ ಆವಾಗ ಅದನ್ನ ಸ್ಟಾಪ್ ಮಾಡಿ ಮತ್ತೆ ರಿಪೀಟೆಡ್ ಪ್ಯಾಟರ್ನ್ ಅಲ್ಲಿ ತಗೊಂಡೋದ್ರಿಂದ ಇಲ್ಲಿ ನಾವ್ ಎಲ್ಲಿ ತನಕ ತಗೋತೀವಿ ಟಿಲ್ ನಮ್ಗೆ ಕನ್ಸೆಪ್ಷನ್ ಎಲ್ಲಿ ತನಕ ಸ್ಟಾಪ್ ಆಗ್ಬೇಕು ಅನ್ಕೋತೀವೋ ಅಲ್ಲಿ ತನಕನು ಈ ಪಿಲ್ ಅನ್ನ ತಗೋತಾರೆ. ಅರ್ಥ ಆಗ್ತಿದ್ಯಾ? ಸೊ ಈ ಪಿಲ್ ನ ತಗೊಳ್ಳೋದ್ರಿಂದ ನಮ್ಮ ಯುಟ್ರಸ್ಗೆ ಆಗುವಂತ ಬದಲಾವಣೆಗಳೇನು? ವಾಟ್ ಇಸ್ ದ ಮೇನ್ ಫಂಕ್ಷನ್? ಇದು ಗೊತ್ತಿರ್ಬೇಕು. ಏನ್ ಫಂಕ್ಷನ್ ಆಗತ್ತಪ್ಪ ಅಂತಂದ್ರೆ ಇಟ್ ಇನ್ಹಿಬಿಟ್ ಓವ್ಯುಲೇಷನ್ ಆಗೋದನ್ನ ಏನ್ ಮಾಡತ್ತೆ ಈ ಟ್ಯಾಬ್ಲೆಟ್ಸ್ ತಪ್ಪಿಸುತ್ತೆ. ಅದ್ರ ಜೊತೆಗೆ ಇಂಪ್ಲಾಂಟೇಶನ್ ಆಗೋದನ್ನು ಕೂಡ ತಪ್ಪಿಸುತ್ತೆ. ಇಟ್ ಇನ್ಹಿಬಿಟ್ಸ್ ಓವ್ಯುಲೇಷನ್ ಆಸ್ ವೆಲ್ ಆಸ್ ಇಂಪ್ಲಾಂಟೇಶನ್. ಇದೆಲ್ಲ ಡೆಫಿನೇಷನ್ ನಿಮ್ಗೆ ಪ್ರೀವಿಯಸ್ ಚಾಪ್ಟರ್ ಅಲ್ಲೇ ಗೊತ್ತಿದೆ. ಇನ್ಹಿಬಿಟ್ ಓವ್ಯುಲೇಷನ್, ಇನ್ಹಿಬಿಟ್ಸ್ ಇಂಪ್ಲಾಂಟೇಶನ್ ಅಂಡ್ ಆಲ್ಸೋ ಇಟ್ alters the mucus quality in the cervix. ಅಂದ್ರೆ ನಮ್ಮ ಸರ್ವಿಕ್ಸ್ ನಲ್ಲಿ ಆ ಒಂದು ಯುಟರಸ್ ನ ಸರ್ವಿಕ್ಸ್ ರೀಜನ್ ಅಲ್ಲಿ ಯಾವಾಗ್ಲೂ ಸ್ವಲ್ಪ ಮ್ಯೂಕಸ್ ಇರ್ಲೇಬೇಕು. ಅದು ಒಂದು ನೇಚರ್. ಆದ್ರೆ ಈ ಮ್ಯೂಕಸ್ ನ ಒಂದು ಪ್ರಮಾಣವನ್ನ, ಕ್ವಾಂಟಿಟಿಯನ್ನ, ಗಾತ್ರವನ್ನ ಇದು ಬದಲಾಯಿಸುತ್ತೆ ಇಲ್ಲಿರುವಂತಹ ಹಾರ್ಮೋನ್ಸ್ ವಿಚ್ ಚೇಂಜಸ್ ದ ಕ್ವಾಲಿಟಿ ಆಫ್ ದ ಸರ್ವಿಕಲ್ ಮ್ಯೂಕಸ್. ಯಾಕಂತಂದ್ರೆ ಅದ್ ಯಾಕಂಗ ಆಗ್ಬೇಕಂದ್ರೆ ಈ ಕಡೆಯಿಂದ ಎಂಟರ್ ಆಗುವಂತ ಸ್ಪರ್ಮ್ ಹೋಗೋದನ್ನ ಅದು ತಡಿಬೇಕು. ಅದಕ್ಕೋಸ್ಕರ ಇಲ್ಲೊಂದಷ್ಟು ಬದಲಾವಣೆಗಳನ್ನ ಅದು ಮಾಡುತ್ತೆ. ಸೊ ವಾಟ್ ಆರ್ ದ ಮೇನ್ ಫಂಕ್ಷನ್ ಆಫ್ ದಿಸ್ ಹಾರ್ಮೋನಲ್ ಕಾಂಟ್ರಸೆಪ್ಷನ್? ಈ ಟ್ಯಾಬ್ಲೆಟ್ಸ್ ನ ಫಂಕ್ಷನ್ಸ್ ಏನು ಅಂತಂದ್ರೆ ಒಂದು ಇಟ್ ಇನ್ಹಿಬಿಟ್ಸ್ ಓವ್ಯುಲೇಷನ್, ಇಂಪ್ಲಾಂಟೇಶನ್ ಮತ್ತೆ ಎಂಟ್ರಿ ಆಫ್ ದ ಸ್ಪರ್ಮ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಕ್ವಾಲಿಟಿ ಆಫ್ ದ ಮ್ಯೂಕಸ್ ಇನ್ ದ ಸರ್ವಿಕ್ಸ್ ನ ಇದು ಚೇಂಜ್ ಮಾಡುತ್ತೆ, ಆಲ್ಟರ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಅದ್ರಲ್ಲಿ ಅದ್ರ ಜೊತೆಗೆ ಇದರಿಂದ ನಮ್ಗೆ ಸೈಡ್ ಎಫೆಕ್ಟ್ಸ್ ಇರಲ್ವಾ ಅಂತಂದ್ರೆ ಇರುತ್ತೆ. ಲೆಸ್ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದರಲ್ಲಿ ಅತಿ ಹೆಚ್ಚಾಗಿ ಯೂಸ್ ಮಾಡುವಂತಹ ದ ಮೋಸ್ಟ್ ವೆಲ್ ನೋನ್ ಫೇಮಸ್ ಓರಲ್ ಕಾಂಟ್ರಸೆಪ್ಟಿವ್ ಅಂತ ಯಾಕಂತೀವಿ? ವಿಚ್ ಇಸ್ ಟೇಕನ್ ಫ್ರಮ್ ಮೌತ್. ಓರಲ್ ಅಂದ್ರೆ ಮೌತ್, ಬಾಯಿಂದ. ಒನ್ ಆಫ್ ದ ಮೋಸ್ಟ್ ನೋನ್ ಓರಲ್ ಕಾಂಟ್ರಸೆಪ್ಟಿವ್ ಯಾವ್ದಪ್ಪ ಅಂತಂದ್ರೆ ಸಹೇಲಿ.
ನಿಮ್ಗೆ ಗೊತ್ತಿರ್ಬೋದು ಸಹೇಲಿನ ಯಾರು ಇನ್ವೆಂಟ್ ಮಾಡಿದ್ರು ಅಂತ. ಫಸ್ಟ್ ಕ್ಲಾಸ್ ಅಲ್ಲೂ ಎಕ್ಸ್ಪ್ಲೇನ್ ಮಾಡಿದೀವಿ. CDRI, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರೆಸೆಂಟ್ ಇನ್ ಲಕ್ನೋ. ಇವರು ಸಹೇಲಿ ಅನ್ನೋ ಟ್ಯಾಬ್ಲೆಟ್ ಅನ್ನ ಡಿಸ್ಕವರ್ ಮಾಡಿರೋದು, ಈ ಒಂದು ಲ್ಯಾಬೊರೇಟರಿಯಲ್ಲಿ ಪ್ರಿಪೇರ್ ಮಾಡಿರೋದು. ಇದು ಒಂದು ಓರಲ್ ಕಾಂಟ್ರಾಸೆಪ್ಟಿವ್. ಅರ್ಥ ಆಗ್ತಿದ್ಯಾ? ಅದ್ರ ಜೊತೆಗೆ ಇದನ್ನ ಬಿಟ್ಟು ಓರಲ್ ಅಂದ್ರೆ ನಮ್ಮ ಬಾಯಿಂದ ತಗೊಳ್ಳೋ ಪಿಲ್ಸ್ ನ ಬಿಟ್ಟು ಬೇರೆ ಮೆಥಡ್ಸ್ ಆಫ್ ಹಾರ್ಮೋನಲ್ ಕಾಂಟ್ರಾಸೆಪ್ಷನ್ ಇದೆಯಾ ಅಂತಂದ್ರೆ ಇದೆ. ಇಂಜೆಕ್ಷನ್ ರೂಪದಲ್ಲಿ ತಗೊಳ್ಳೋದು. ಅಲ್ಲಿ ಪ್ರೊಜೆಸ್ಟ್ರೋಜನ್ ಕಾಂಬಿನೇಷನ್ ಅಲ್ಲಿ ಇರುತ್ತೆ ಅಥವಾ ಈಸ್ಟ್ರೋಜನ್ ಕಾಂಬಿನೇಷನ್ ಅಲ್ಲಿ ಇರುತ್ತೆ. ಏನ ಪ್ರೊಜೆಸ್ಟ್ರೋಜನ್, ಈಸ್ಟ್ರೋಜನ್, ದೋಸ್ ಆರ್ ಆಲ್ ಹಾರ್ಮೋನ್ಸ್. ನೀವು ನೋಡಿದೀರಾ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ FSH ಮತ್ತೆ LH ಪ್ರೊಡ್ಯೂಸ್ ಮಾಡುತ್ತಲ್ಲ ಹಾರ್ಮೋನ್ಸ್. ಮೆನ್ಸ್ಟ್ರಲ್ ಸೈಕಲ್ ಗೆ ಮತ್ತೆ ಹೋಗಿ ನೋಡಿ ಗೊತ್ತಾಗುತ್ತೆ. ಈ ಕಾಂಬಿನೇಷನ್ ಅಲ್ಲಿ ಕೊಡ್ತಾರೆ. ಅಥವಾ ಕೆಲವೊಂದು ಇಂಪ್ಲಾಂಟ್ಸ್ ಗಳು ಬರ್ತವೆ. ಇಂಪ್ಲಾಂಟ್ಸ್ ಅಂದ್ರೆ ಇದು, ದಿಸ್ ಇಸ್ ಅನ್ ಇಂಪ್ಲಾಂಟ್. ಏನೋ ಇಟ್ ಈಸ್ ಪ್ಲೇಸ್ಡ್ ಅಂಡರ್ ದ ಸ್ಕಿನ್ ನ ಕೆಳಗಡೆ, ಚರ್ಮದ ಕೆಳಗಡೆ ಇದನ್ನ ಪ್ಲೇಸ್ ಮಾಡ್ತಾರೆ. ಇದು ಏನಕ್ಕಪ್ಪ ಅಂತಂದ್ರೆ ಇದು ಯಾವ ತರ ಈಗ ಒಂದು ಪಿಲ್ಸ್ ಯಾವ ತರ ಕೆಲಸ ಮಾಡ್ತಾ ಇತ್ತೋ ಅದೇ ತರ ಕೆಲಸ ಮಾಡುತ್ತೆ. ಯಾವ್ದು ಇಂಪ್ಲಾಂಟ್ಸ್ ಮತ್ತೆ ಇಂಜೆಕ್ಷನ್ ಇಂಪ್ಲಾಂಟ್ಸ್ ಗಳು ಕೂಡ. ಇದು ಕೂಡ ಲಾಂಗ್ ಟೈಮ್ ತನಕ ಎಫೆಕ್ಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಫಾರ್ ಸ್ಟಡಿ ಪರ್ಪಸ್. ನಿಮ್ಗೆ ಓದೋದಕ್ಕೆ ಎಷ್ಟಿದೆಯೋ ಅಷ್ಟೇ. ಇದನ್ನೆಲ್ಲ ಯಾವ್ದನ್ನು ನೀವು ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡೋ ಹಾಗಿಲ್ಲ. ಅರ್ಥ ಆಗ್ತಿದ್ಯಾ? ಸುಮ್ನೆ ಕ್ಲಾಸ್ ಕೇಳದ್ನ ಎಕ್ಸಾಮ್ ಬರ್ನ ನನಗೂ ಸೆಕ್ಸ್ ಎಜುಕೇಶನ್ ಬಗ್ಗೆ ಮಾಹಿತಿ ಇದೆ ಅಂತ ಅಷ್ಟೇ. ಯಾವ್ದನ್ನು ಯಾರು ಟ್ರೈ ಮಾಡಕ್ ಹೋಗ್ಬಾರ್ದು. ಓಕೆನಾ? ನೆಕ್ಸ್ಟ್ ಒನ್ ಇಸ್ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್. ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಅಂತಂದ್ರೆ ಏನು ಅಂದ್ರೆ ಅಟ್ ದ ಟೈಮ್ ಆಫ್ ಸಮ್ ಕ್ರೈಮ್ ಆಕ್ಟಿವಿಟಿ ನಡೆಯುತ್ತೆ, ರೇಪ್ ಅಂತ ಸಮಯದಲ್ಲಿ, ಅಥವಾ ಗೊತ್ತಿಲ್ದೇನೆ ಸಮ್ ಅನ್ಪ್ರೊಟೆಕ್ಟೆಡ್, ಯಾವುದೇ ಪ್ರೊಟೆಕ್ಷನ್ ಇಲ್ಲದೆ ಇಂಟರ್ ಕೋರ್ಸ್ ಅಥವಾ ಮೀಟಿಂಗ್ ಆಗುತ್ತೆ. ಆ ಸಂದರ್ಭದಲ್ಲಿ ನಾವು ಏನನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ? ಪ್ರೆಗ್ನೆನ್ಸಿಯನ್ನ ಅವಾಯ್ಡ್ ಮಾಡ್ಬೇಕು. ಆವಾಗ ಏನ್ ಮಾಡ್ತಾರೆ? ಕಯಾಟಸ್ ಇಂಟರ್ ಕೋರ್ಸ್ ನಡೆದ 72 ಗಂಟೆ ಒಳಗಡೆ ಏನ್ ಮಾಡ್ಬೇಕು? ಈ ಒಂದು ಪ್ರೊಜೆಸ್ಟ್ರೋಜನ್ ಅಥವಾ ಪ್ರೊಜೆಸ್ಟ್ರೋಜನ್ ಈಸ್ಟ್ರೋಜನ್ ಕಾಂಬಿನೇಷನ್ ನ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ಳೋದ್ರಿಂದ ಏನಾಗುತ್ತೆ? ಪ್ರೆಗ್ನೆನ್ಸಿ ಅವಾಯ್ಡ್ ಆಗುತ್ತೆ. ಇಟ್ ಇಸ್ ಸಜೆಸ್ಟೆಡ್. ಆ ಒಂದು ಸಂದರ್ಭದಲ್ಲಿ ಕ್ರೈಮ್ ನಡೆದಾಗ ಡಾಕ್ಟರೇ ಸಜೆಸ್ಟ್ ಮಾಡಿ ದೇ ವಿಲ್ ಗೋ ಫಾರ್ ಇಟ್ ವಿತಿನ್ 72 hours. ಏನಕ್ಕಂದ್ರೆ ಆ ಒಂದು ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಅಂದ್ರೆ ಇಮಿಡಿಯೇಟ್ ಆಗಿ ತಕ್ಷಣವಾಗಿ ನಾವು ಪ್ರೆಗ್ನೆನ್ಸಿ ಅವಾಯ್ಡ್ ಆಗೋದನ್ನ ಸ್ಟಾಪ್ ಮಾಡೋದಿಕ್ಕೆ. ಸೊ ವಿತಿನ್ 72 hours ಅಂತ ಯಾಕಿದೆ ಅಂತಂದ್ರೆ ಆಗ ತಾನೇ ಸ್ಪರ್ಮ್ ಮತ್ತೆ ಓವಾ ಮೀಟ್ ಆಗಿ ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಆಗೋದಕ್ಕಿಂತ ಮುಂಚೆ 72 hours ಇದು. ಅರ್ಥ ಆಯ್ತಿದ್ಯಾ? ಅದಕ್ಕೋಸ್ಕರನೇ ಇದನ್ನ ಅವಾಗ ತಗೊಳ್ಳೋದ್ರಿಂದ ಇಟ್ ವಿಲ್ ಬಿ ವೆರಿ ಎಫೆಕ್ಟಿವ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಸರ್ಟನ್ ಥಿಂಗ್ಸ್ ನಾವು ಹಾರ್ಮೋನಲ್ ಕಾಂಟ್ರಾಸೆಪ್ಟಿವ್ ಬಗ್ಗೆ ಹೇಳೋದಾದ್ರೆ. ಸೊ ಲಾಸ್ಟ್ ಇಯರ್ ಅಲ್ಲಿ ಒಂದು ಕ್ವೆಶನ್ ಕೇಳಿದ್ರು, ಇಂಪ್ಲಾಂಟ್ಸ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಇಂಪ್ಲಾಂಟ್ಸ್ ನ ಅಂಡರ್ ಸ್ಕಿನ್ ಯೂಸ್ ಮಾಡ್ತೀವಿ, ನೆನ್ಪಿರ್ಲಿ. ಹಾರ್ಮೋನಲ್ ಕಾಂಟ್ರಾಸೆಪ್ಟಿವ್ಸ್ ಸಹೇಲಿ ಪಿಲ್ಸ್ ಏನಿದೆಯೋ ಇದು ಒಂದು 21 days ಒನ್ಸ್ ಎ ವೀಕ್ ಪಿಲ್ ಅಂತಾನು ಕರಿತೀವಿ ಇದನ್ನ. 21 days ಪಿಲ್ ಇದು. These are generally a 21 days pill, but Saheli is a once a week pill. ಆಯ್ತಾ? ಇದು ಒನ್ಸ್ ಎ ವೀಕ್ ಅಂದ್ರೆ ವೀಕ್ಲಿ ಒನ್ಸ್ ಪಿಲ್. ಇದು ನಾನ್ ಸ್ಟಿರಾಯ್ಡಲ್ ಅಂದ್ರೆ ಇದರಲ್ಲಿ ಯಾವುದೇ ತರದ ಸ್ಟಿರಾಯ್ಡ್ಸ್ ಇಲ್ಲ. ಸ್ಟಿರಾಯ್ಡ್ಸ್ ಅಂದ್ರೆ ಈ ಒಂದು ಪ್ರೊಜೆಸ್ಟ್ರೋಜನ್ ಈಸ್ಟ್ರೋಜನ್ ಅಂತ ಓದಿದ್ರೆ ಅದೆಲ್ಲ ಸ್ಟಿರಾಯ್ಡ್. ಆ ಸ್ಟಿರಾಯ್ಡ್ಸ್ ಇಲ್ಲದೆ ಇರುವಂತಹ ನಾನ್ ಸ್ಟಿರಾಯ್ಡಲ್ ಮತ್ತೆ ವೀಕ್ಲಿ ಒನ್ಸ್ ಪಿಲ್ ಯಾವ್ದಪ್ಪ ಅಂದ್ರೆ ಸಹೇಲಿ. ಸೊ ರಿಮೈನಿಂಗ್ ಪಿಲ್ಸ್ ಕೂಡ ಇದಾವೆ, ಇದೊಂದೇ ಅಲ್ಲ ಬೇಕಾದಷ್ಟು ಇದಾವೆ. ಅದರಲ್ಲಿ 21 days ತನಕ ದೀಸ್ ಆರ್ ಅದರ್ ಮೆಥಡ್ಸ್ ವಿ ಹ್ಯಾವ್ ಟು ಫಾಲೋ. ಇದು ಒಂದು ಓರಲ್ ಅಡ್ಮಿನಿಸ್ಟ್ರೇಷನ್ಗೆ. ಇಂಜೆಕ್ಷನ್ ಆಗಿ ಕೂಡ ಬಳಸ್ತಾರೆ, ಇಂಪ್ಲಾಂಟ್ಸ್ ಗಳನ್ನ ಕೂಡ ಬಳಸ್ತಾರೆ. ಇಂಪ್ಲಾಂಟ್ಸ್ ಕೂಡ ಪಿಲ್ಸ್ ತರನೇ ಸಿಮಿಲರ್, ಮತ್ತೆ ಇದು ಕೂಡ ಎಫೆಕ್ಟಿವ್ ಆಗಿರುತ್ತೆ ಲಾಂಗ್ ಪೀರಿಯಡ್ ತನಕ. ಇದನ್ನ ಅಂಡರ್ ಸ್ಕಿನ್ ಅಲ್ಲಿ ಯೂಸ್ ಮಾಡ್ತಾರೆ. ಲಾಸ್ಟ್ ಟೈಮ್ ಐ ಥಿಂಕ್ ಇಂಪ್ಲಾಂಟ್ಸ್ ಬಗ್ಗೆ ಕೇಳಿದ್ರು ಅನ್ಕೋತೀನಿ. ಮತ್ತೆ ಯಾವ ಕಾಂಬಿನೇಷನ್ ಅಲ್ಲಿ ತಗೋತೀವಿ ಹಾರ್ಮೋನಲ್ ಕಾಂಟ್ರಾಸೆಪ್ಟಿವ್ ನ? ಇಟ್ ಕ್ಯಾನ್ ಬಿ ಪ್ರೊಜೆಸ್ಟ್ರೋಜನ್ ಕಾಂಬಿನೇಷನ್ ಅಥವಾ ಪ್ರೊಜೆಸ್ಟ್ರೋಜನ್ ಮತ್ತೆ ಈಸ್ಟ್ರೋಜನ್ ನ ಕಾಂಬಿನೇಷನ್ ಅಲ್ಲಿ ತಗೋತೀವಿ. ಅರ್ಥ ಆಗ್ತಿದ್ಯಾ? ಯೂಸ್ ದಿಸ್ ಓನ್ಲಿ ಫಾರ್ ಯುವರ್. ಬೇರೆ ಯಾವ್ದು ಅನಾವಶ್ಯಕ ಥಿಂಗ್ಸ್ ಗಳಿಗೆ ಇದು ಯಾವ್ದು ಬೇಕಾಗಿಲ್ಲ. ಅರ್ಥ ಆಯ್ತಾ? ಸೊ ಇಫ್ ಯು ಫೌಂಡ್ ದಿಸ್ ಸೆಷನ್ ಯೂಸ್ಫುಲ್, ಡೂ ಫಾಲೋ ದಿಸ್ ಥಿಂಗ್ಸ್ ವಿಚ್ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್. ಅಂಡ್ ಥ್ಯಾಂಕ್ ಯು. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಪರ್ಮನೆಂಟ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್ಸ್ ಏನೇನಿದೆ ಅದನ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.